ತಾಲೂಕಿನ ಸಿಎಸ್ಪುರ ಹೋಬಳಿಯ ಗದ್ದೆಹಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ಹರಿಹರ ಸುತ್ತ ಶ್ರೀ ಮಣಿಕಂಠ ಸ್ವಾಮಿ ಭಜನಾ ಮಂಡಳಿ ವತಿಯಿಂದ ಮಾಲಾಧಾರಣೆ ಇಡುಮುಡಿ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ, ವರದರಾಜ ಸ್ವಾಮಿ, ಆಂಜನೇಯ ಸ್ವಾಮಿಯನ್ನ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಹಾಗೂ ಸಂಜೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ, ಪುಷ್ಪಾರ್ಚನೆ ನಡೆಸಲಾಯಿತು ಹಾಗೂ ಶ್ರೀ ಶಾಸ್ತ್ರಗಾನ ಕಲಾವೃಂದದ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸುಮಾರು 2,000 ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಗದ್ದೆಹಳ್ಳಿ ಗ್ರಾಮವು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಗ್ರಾಮದ ಮುಖಂಡ ಮಾಲಾಧಾರಿ ಭದ್ರೇಗೌಡ ಮಾತನಾಡಿ, ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸುವುದರಿಂದ ಏಕಾಗ್ರತೆ ಮೂಡುತ್ತದೆ, ವ್ಯಸನಿಗಳು ವ್ಯಸನ ಮುಕ್ತರಾಗಿ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದ ಅವರು, ಕಳೆದ 28 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಇಡುಮುಡಿ ಕಾರ್ಯಕ್ರಮವನ್ನ ಮಾಡುತ್ತಾ ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಯುವ ಮುಖಂಡ ಪ್ರವೀಣ್ ಮಾತನಾಡಿ, ಗುರುಸ್ವಾಮಿ ಭದ್ರೇಗೌಡರ ನೇತೃತ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನ ಜಗತ್ತಿಗೆ ಸಾರಬೇಕೆಂಬ ಉದ್ದೇಶದಿಂದ ಪ್ರತಿ ವರ್ಷವೂ ವಿಭಿನ್ನವಾದ ಅಯ್ಯಪ್ಪ ಸ್ವಾಮಿಯ ಮಹಿಮೆಯ ಸಾರುವ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದ್ದಾರೆ. ದೇವರು ಹಾಗೆ ವರದರಾಜ ಸ್ವಾಮಿ, ಆಂಜನೇಯ ಸ್ವಾಮಿ, ಇನ್ನೂ ಸುಮಾರು ದೇವರುಗಳು ಕರೆಸಿ ನಾವು ಮೆರವಣಿಗೆ ಮಾಡಿದ್ವಿ. ಆಮೇಲೆ ಇನ್ನೂ ಜನಪದ ಕಲಾವಿದರುಗಳಾದ ಲಿಂಗದ ವೀರರು, ಕರಡಿ ವೇಷಧಾರಿಗಳು, ಇನ್ನೂ ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಆಮೇಲೆ ಭಜನೆಯನ್ನು ಅಷ್ಟೇ ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ತಾ ಇದ್ವಿ. ಆಮೇಲೆ ನಾವೇ ಒಂದು ಅಯ್ಯಪ್ಪ ಸ್ವಾಮಿ ನಾಟಕನೂ ಸಹ ಮಾಡಿದ್ದು, ಪೌರಾಣಿಕ ನಾಟಕ. ಅದು 3 ವರ್ಷ ಯಶಸ್ವಿಯಾಗಿ ನಡೆಸ್ತು, ಚೆನ್ನಾಗಿ ಮಾಡಿಕೊಟ್ರು. ಇದಕ್ಕೆಲ್ಲ ಸಹಕಾರ ನಮ್ಮ ಮಸಾಲೆ ಜಯರಾಮ್ ಅಂತೇಳಿ ಶಾಸಕರು, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ರಮೇಶ್ ಅಂತೇಳಿ ವೀರಣ್ಣಗೌಡರು, ಅವರು ಸಹ ಸಪೋರ್ಟ್ ಮಾಡ್ತಾರೆ. ಅವರ ಮಾರ್ಗದರ್ಶನದಿಂದ, ಆಮೇಲೆ ನಮ್ಮ ಗದ್ದೆಹಳ್ಳಿ ಗ್ರಾಮಸ್ಥರ ಮಾರ್ಗದರ್ಶನದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ಎಷ್ಟೇ ಮಾಲಾಧಾರಣೆ ಎಷ್ಟು ವರ್ಷದಿಂದ ಮಾಡ್ಕೊಂಬತ್ತಾ ಇದ್ರಿ ಸರ್? ನಾವು ಈ ವರ್ಷಕ್ಕೆ 28 ವರ್ಷ, 1996ರಿಂದ ನಾವು ಮಾಲೆ ಹಾಕ್ಸ್ಕೊಂಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ಥರ ನಡ್ಕೊಂಡು ಪ್ರತಿ ವರ್ಷ ನಾವು ಗದ್ದೆಹಳ್ಳಿ ಗ್ರಾಮದಲ್ಲಿ ಸುಮಾರು 28 ವರ್ಷಗಳ ಕಾಲದಿಂದಲೂ ಕೂಡ ಅಯ್ಯಪ್ಪ ಸ್ವಾಮಿಯನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಗುರುಗಳಾದಂತಹ ಭದ್ರೇಗೌಡರವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ನಾವು ಈಗ 3 ವರ್ಷದ ಹಿಂದೆ ನಾವು ಮಣಿಕಂಠನ ಮಹಿಮೆ ಎನ್ನುವಂತಹ ಪೌರಾಣಿಕ ನಾಟಕವನ್ನು ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡ್ಬಂದು 3 ವರ್ಷಗಳ ಕಾಲ ಅದನ್ನು ಪೌರಾಣಿಕ ನಾಟಕವನ್ನು ನಡೆಸಿದೋ. ಇದೇ ರೀತಿಯಾಗಿ ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತೀವಿ ಅಂದರೆ, ಅಯ್ಯಪ್ಪನ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಬೇಕು, ಅಯ್ಯಪ್ಪನ ಮಹಿಮೆ ಪ್ರತಿಯೊಬ್ಬರ ಮನೆ ಮಾತಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ದಿನ ನಮ್ಮ ಊರಿನಲ್ಲಿ ರಾಜಬೀದಿಗಳಲ್ಲಿ ಎಲ್ಲ ದೇವರುಗಳ ಮೆರವಣಿಗೆಯನ್ನು ಮಾಡೋದ್ರ ಮೂಲಕವಾಗಿ ಮತ್ತು ಈ ದಿನ ಶಾಸ್ತ್ರಗಾನ ಒಂದು ಭಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ನಾವು ನಡೆಸ್ಕೊಂಡ್ಬರ್ತಾ ಇದ್ದೀವಿ ಸರ್. ಗದ್ದೆಹಳ್ಳಿ ಗ್ರಾಮದಲ್ಲಿ ಎಷ್ಟು ಮಾಲಾಧಾರಿಗಳು ಮಾಲಾಧರಿಸ್ತಾರೆ? ಒಂದು 100 ಜನ, ಸುಮಾರು ಒಂದು 100 ಜನ ಇದ್ದೇವೆ. ಒಂದೊಂದು ಟೀಮು. ಇವತ್ತೇನಾದರೂ ಇರುಮುಡಿ ಕಟ್ಟುತ್ತದೆ? 36 ಜನ ಇರುಮುಡಿಯನ್ನು ಕಟ್ತೇವೆ. ಮುಂದೆ 17ನೇ ತಾರೀಕು ಶುಕ್ರವಾರ ನಾವು ಇದು ಶಬರಿಮಲೆ ಯಾತ್ರೆಯನ್ನು ಹೊರಡಲಿದ್ದೇವೆ. ಎಷ್ಟು ದಿವಸದಿಂದ ವ್ರತ ಮಾಡಿದ್ದೀರಾ ನೀವು? 9 ದಿನದಿಂದಲೂ ಕೂಡ ವ್ರತವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. 17ನೇ ತಾರೀಕು ನಾವು ಶಬರಿಮಲೆ ಯಾತ್ರೆಯನ್ನು ಹೋಗ್ತಾ ಇದ್ದೇವೆ. ಎಷ್ಟು ಜನ ಹೋಗ್ತಾ ಇದ್ದೀವಿ? ಸುಮಾರು 36 ಜನ ನಾವು ಹೊರಡ್ತಾ ಇದ್ದೇವೆ.